ಈ ಕಡೆ ಬಳ್ಳಗಳು ಹಿಡಿಬೇಡ. ನಮಸ್ಕಾರ. ಇದು ನೋಡ್ರಿ ತುಳಸಿ ಗಿಡ, ಇಲ್ಲಿ ಕಾಣಿಸ್ತದೆ ನೋಡ್ರಿ ತುಳಸಿ ಗಿಡ ಎಷ್ಟು ಸುಂದರವಾದ ಐತಿ. ಇದರ ಒಳಗೇನೈತಲ್ಲ ದುನಿಯದ್ದೇ ವನಸ್ಪತಿಗಳು ಕೂಡ್ಯಾವು. ಮೊದಲಿನ ಕಾಲಕ್ಕೆ ಏನೈತಲ್ಲ ಮನೆ ಮುಂದೆ ಇದು ಒಂದು ಗಿಡ ಹಚ್ತಿದ್ರು, ಎಲ್ಲರೂ ಹಚ್ತಿದ್ರು. ಪೂಜೆ ಮಾಡೋದೇ ಇದಕ್ಕೆ ಏನೈತಲ್ಲ ದೇವರಂತೆ ಪೂಜೆ ಮಾಡ್ತಿದ್ರು ಇದು ತುಳಸಿ ಗಿಡಕ್ಕೆ. ಯಾಕಂದ್ರೆ ಇದ್ರೊಳಗೆ ಸಾಕಷ್ಟು ಗುಡ್ಗಳು ಇದ್ದಿದ್ದು, ಸಾಕಷ್ಟು ಇದು ಇದ್ದಿದ್ದೆ ತುಳಸಿ ಗಿಡ. ನಮ್ಮದು ತುಳಸಿ ಗಿಡ, ಈ ತುಳಸಿ ಗಿಡ ಏನೈತಲ್ಲ ರೀ, ಕೆಲವೊಂದು ಮಂದಿಗೆ ಏನೈತಲ್ಲ ಇದು ಒಂದು ನಾ ಎಲ್ಲರಿಗೆ ಹೇಳ್ತೀನಲ್ಲ, ಅದು ಇದು ಏನೂ ಸಂಬಂಧ ಇಲ್ಲ. ನಾನು ಕರ್ನಾಟಕದೊಳಗೆ ಏನೈತಲ್ಲ ಎಲ್ಲರೂ ಹಚ್ಬೋದು ತುಳಸಿ ಗಿಡಗಳು, ಮನೆ ಮುಂದೆ ಹಚ್ಬೋದು. ಇದರಲ್ಲಿಂದ ಬರೀ ವಾಸನೆ ಹೋಯ್ತಂದ್ರೆ ಅರ್ಧ ಜಡ್ಡು ಹೋಗಿಬಿಟ್ಟಿರ್ತದೆ, ನಮ್ಮದು ಅರ್ಧ ಜಡ್ಡು ಹೋಗಿರ್ತದೆ. ಯಾಕೆಂದರೆ ಇದಕ್ಕೆ ಒಮ್ಮೆ ನಂದು ಒಂದು ವಿಡಿಯೋದಾಗ ಹೇಳಿದ್ದೈತಿ, ನಾವು ಕಡಿದ್ರೆ ಸುಖಿ ಇದು ಇಸ ಇಳಿ ಅಂಥದ್ದು ಇದು ತುಳಸಿ ಗಿಡ. ನಾನು ಸ್ವತಃ ಈಗ ಮಾಡಿದ್ದೈತಿ. ಮೊದಲಾದರೂ ನಮ್ಮ ಮುತ್ಯಾರು ಒಣಗಿಸಿಡ್ತಿದ್ರಿ ಇದು ತುಳಸಿ ಗಿಡಕ್ಕೆ. ಅಷ್ಟು ನಮ್ಮದೇನೈತಲ್ಲ ಅದು ಬಂಗಾರ ಇದ್ದಂಗೆ ಇದು ತುಳಸಿ ಗಿಡ. ನಮ್ಮದು ಬಂಗಾರ ಇದ್ದಾಗ ಇದ್ರೊಳಗೆ ಏನೈತಲ್ಲ ವನಸ್ಪತಿನೇ ವನಸ್ಪತಿ. ಏನೈತಲ್ಲ ರೀ ಟ್ವಿಂಡಿಕೇಶನ್ ತಿಂದಿರ ಇದು ಏನೈತಲ್ಲ ರೀ ಇದು ತುಳಸಿ ತಪ್ಪಲ್ದೆ ಏನೈತಲ್ಲ ತಿಂದಿದ್ದು ಏನೈತಲ್ಲ ಮ್ಯಾಲೆ ಹಿಡಿ, ಇಲ್ಲೇ ಹಿಡಿ ನೋಡು, ಕಾಣಿಸ್ತೀನಲ್ಲ ತುಳಸಿ ಗಿಡದ್ದೇನೈತಲ್ಲ ಇತ್ತತ್ತು ಬಾ ಒಂದು ಸ್ವಲ್ಪ. ಇವು ಐತಲ್ಲ ರೀ ತುಳಸಿ ಗಿಡ. ತುಳಸಿ ಗಿಡದೊಳಗೆ ಏನೇನೇ ಶಕ್ತಿ ಐತೆ ಅನ್ನೋದು ನಾವು ಒಂದೇ ಎರಡೇ ಶಕ್ತಿ ಹೇಳೋಣ. ಮೊದಲಂತರೂ ಹೇಳಿ ನಿಮಗೆ ಸಾಕಷ್ಟು. ಯಾಕಂದ್ರೆ ಇದ್ರ ಶಕ್ತಿ ಏನೈತೆ ಅನ್ನೋದು ನಮಗೆ ಕೂನೈತಿ, ನಮ್ಮ ವೈದ್ಯರದೇವೆ ನಮ್ಗೆ. ಯಾಕಂದ್ರೆ ಇದು ನಮ್ಗೆ ಏನೈತಲ್ಲ ತುಳಸಿ ಗಿಡ ಏನೈತಲ್ಲ ಇದ್ರದ್ದು ಎಷ್ಟು ಶಕ್ತಿ ಅದನ್ನು ನಮಗೆ ಕೂನೈತಿ. ನಿಮಗಾದರೂ ಹೇಳಾಕತ್ತೀನಿ, ಕೆಲವೊಂದು ಮಂದಿ ಏನೈತಲ್ಲ ಅಡ್ಡ ಊಟ ಮಾಡ್ತಿರ್ತಾರೆ. ಅಡ್ಡ ಊಟ ಮಾಡ್ತಿರ್ತಾರೆ. ಅವ್ರಿಗೇನು ಗ್ಯಾಸ್ಟ್ರಿಕ್ ಇತ್ತಂದ್ರೆ ನಾ 3 ಭಾಗದೊಳಗೆ ಹೇಳಿರ್ತೀನಿ ನಿಮ್ಗೆ. 3 ಭಾಗದೊಳಗೆ ನೀವು ಯಾವುದು ಉಪಯೋಗ ಆಗ್ತೈತಿ ಅದು ಮಾಡ್ಕೋಬೇಕು ನೀವು. ಕಾವಿಂದು ಐತಿ, ಇದ್ರಾಗ ಎಲ್ಲನೂ ಐತಿ. ನಾ ಹೇಳೋದು ಬರೀ 3 ಭಾಗ ಹೇಳವ ಈಗ. ಏನು ರೀ ಇದಕ್ಕೇನೈತಲ್ಲ ಸಾಕಷ್ಟು ಊಟ ಏನು ನಾವು ಅಡ್ಡ ಊಟ ಮಾಡ್ತಿರ್ತೇವೆ. ಕೆಲವೊಂದು ಮಂದಿ ನನ್ನ ಅಣ್ಣತಮ್ಮರಿಗೆ, ತಮ್ಮದವ್ರಿಗೆ ಇರೋಲ್ಲಕ್ಕ, ಅಕ್ಕದವ್ರಿಗೆ ಇರೋಲ್ಲಕ್ಕ, ನಮ್ಮ ತಾಯಿದವ್ರಿಗೆ ಇರೋಲ್ಲಕ್ಕ ಗ್ಯಾಸ್ಟ್ರಿಕ್ ಭಾಳ ಆತಿರ್ತದೆ. ಗ್ಯಾಸ್ಟ್ರಿಕ್ ಭಾಳ ಆಯ್ತಂದ್ರೆ ಏನು ಮಾಡ್ಬೇಕಂದ್ರೆ ನಮ್ಮ ಮನೆ ಮುಂದೆ ಹಚ್ಚಿ ಅಂತ ತುಳಸಿ ಗಿಡ ಇವು ಪೂಜಾನೂ ಮಾಡ್ತಾರೆ. ಎಷ್ಟು ಸುಂದರವಾಗಿ ಐತೆ ನೋಡ್ರಿ ಇದು. ನನಗಂತರೂ ಇದು ಹಿಂಗಾತೈತಿ. ನಾನು ವನಸ್ಪತಿ ಏನೈತಲ್ಲ ನಾ ಇದಕ್ಕೆ ಬಿಟ್ಟು ಹೋಗಬಾರ್ದಾಗ ಆಗ್ತದೆ. ನಾಳೆಗಂತೂ ನಾನು ಸಾಯವನೇ ಇದ್ದೀನಿ. ಇದ್ದರೂ ನಿಮಗೇನು ತೋರಿಸಿ ಹೋಗುವಂಥದ್ದು ಇದು. ಯಾಕಂದರೆ ಕೆಲವೊಂದು ಎಲ್ಲರೂ ನಾನಂತರೂ ಸಾಯವನೇ ಇದ್ದೀನಿ, ನ್ಯೂಸ್ ಇರ್ತೀರಿ ನನಗೂನಿಲ್ಲ. ಇದ್ರದ್ದು ಏನೈತಲ್ಲ ಸಾಕಷ್ಟು ತುಳಸಿ ಎಲೆ ಏನೈತಲ್ಲ ಹರಿದು ಒಂದು ಮುಟ್ಟಿಗೆ ಅಷ್ಟು ಹರಿದು ಹರಿದ ಕಿಸಿಂದ ಏನೈತಲ್ಲ ರಾತ್ರಿ ನೀರೊಳಗೆ ನೆನೆಬೇಕು. ಇವು ರಾತ್ರಿ ಏನೈತಲ್ಲ ಬೇಯಿಸಿನ ತೊಳೆದ ಕಿಸಿಂದ ನೀರಾಗ ನೆನೆಸಿಡ್ರಿ. ನೆನೆಸಿಟ್ಟು ಕಿಸಿಂದ ಏನೈತಲ್ಲ ಮುಂಜಾನೆ ಆ ನೀರು ಏನೈತಲ್ಲ ಬೇಯಿಸಿನಾಗ ಮತ್ತೊಂದು ಜರ ಕಿವುಚ್ದಂಗೆ ಮಾಡೋದು. ಕಿವುಚ್ದಂಗೆ ಮಾಡಿ ಕಿಸಿಂದ ಏನೈತಲ್ಲ ನೀರು ನೀವು ಸೇವನೆ ಮಾಡ್ಕೊತ ಬಂದ್ರೆ ಅಂದ್ರೆ ಯಾವಾಗೂ ಜಡ್ಡು ಬರೋದಿಲ್ಲ. ಯಾವಾದೇ ಕೆಲವೊಂದು ಇರ್ತಾವೆ ನೋಡ್ರಿ, ಗ್ಯಾಸ್ಟ್ರಿಕ್ ಆಯಿತು, ನನಗೆ ಅದು ಆಯಿತು, ಎದೆ ಉರಿತು, ಕಾಲು ಉರಿತು, ಹೊಟ್ಟೆ ಯಾವತ್ತು ಬುರುಕ್ ಮಾಡೋದು ಎಲ್ಲ ಹೋಗ್ಬಿಡ್ತೈತಿ. ಯಾಕಂದ್ರೆ ಇದ್ರೊಳಗೆ ಒಂದನೇದ್ದು ನಾ 3 ಭಾಗ ಹೇಳೋದೇನು ನಿಮಗೆ. ಒಂದನೇದು ಭಾಗ ಹೇಳಿದೆ. ಎರಡನೇದು ಭಾಗ ಏನೈತಲ್ಲ ರೀ ಇದು ಎದಕ್ಕೆ ಬರ್ತೈತೆ ಅಂದ್ರೆ ನಾವು ಮೊನ್ನೆ ಕರೋನಾದಾಗ ನಾ 83 ಪೇಷಂಟ, ನಾನು ಕರ್ನಾಟಕ 1 ನಂಬರ್ ಬರ್ಬೇಕಂತ ಅನ್ನೋದು ನನ್ನ ಒಂದು ಇಚ್ಛೆ. ನನಗೆ ಇದರ ಒಳಗೆ ನಾ 83 ಪೇಷಂಟ್ ಮಾಡಿದೆ. ಎಷ್ಟೋ ಮಂದಿ ನಮ್ಮ ಮೀಡಿಯಾದವರು ಬಂದರು, ಎಲ್ಲರೂ ಬಂದರು. ಎಲ್ಲೇ ನೀ ಏನು ಮಾಡ್ತೇನೆ ಅವರು. ಯಾಕಂದ್ರೆ ಇದ್ರೊಳಗೆ ನಮ್ಗೆ ಕೂನೈತಿ. ತುಳಸಿ ಅಂದ್ರೆ ಏನೈತಲ್ಲ ಇದು ತುಳಸಿ ಇಲ್ಲಿ ಒಳಗೆ ಇದ್ರ ಹೆಸರೇ ತುಳಸಿ ಐತೆ ಅಂದ ಬಳಕೆ ಇದ್ರ ಹೆಸರು ಇದ್ದಂಥದ್ದೇ ನಾ ಮಾಡಿ ತೋರಿಸೀನಿ. ಹೆಂಗಂದ್ರೆ ಇದಕ್ಕೇನು ಮಾಡ್ತಿದ್ದೇವೆ ನಾವು, ಅವು ಕರೋನಾ ಆದಾಕರೆ ಏನು ಮಾಡ್ತಿದ್ದೇವೆ ಅಂದ್ರೆ ಇವು ಅವ್ರ ಸೈಜ್ ನೋಡ್ಕೊಂಡು ಮಾಡ್ತಿದ್ದೇವೆ. ಇವು ತಪ್ಪಲುಗಳು ಅದಾವೆ ನೋಡ್ರಿ. ಈಗ ನಾ ಹೆಚ್ಚಿಗೆ ಹರಿಯೋದಿಲ್ಲ, ಯಾಕಂದ್ರೆ ನಾ ಹರಿದಿದ್ದೆಲ್ಲ ತಿನ್ನೇಬೇಕು. ಇವು ಅಂಥ ಸ್ವಚ್ಛ ಆದ ತುಳಸಿ ಗಿಡ ಇದು. ಇದಕ್ಕೇನು ಮಾಡ್ತಿದ್ದೆವು, 20 ತುಳಸಿ ಗಿಡ 20 ಒಂದು ಸೈಜ್ ನೋಡ್ತಿದ್ದೆವು. 25, 45 ಹಿಂಗೆ ತುಳಸಿ ಎಲೆ ಹರಿತಿದ್ದೆ ನಾನು. ಹರ್ಕೋರು ಅಂತ ಹೇಳ್ತಿದ್ದೆವು ಹಿಂಗೆ. ನಾ ಈಗ ಹರಿಯೋದಿಲ್ಲ ಇದು. ಯಾಕಂದ್ರೆ ನಾನು ಬೇಕಂತ ನಾನು ಹೊಲದೊಳಗೆ ಹಚ್ಚಿದ್ದು. ಇದು ಎಲ್ಲ ಪೂರಾ ಹೊಲದಾಗ ಅಲ್ಲೊಂದು ಇಲ್ಲೊಂದು ಇಂಥದ್ದು ವನಸ್ಪತಿ ಹಚ್ಚಿದ್ದು. ನಾ ಮೆಕ್ಕೆಜೋಳದೊಳಗೆ ಬೆಳೆಸಿದ್ದೆ ಇದಕ್ಕೆ. ಯಾಕಂದ್ರೆ ಇದು ಏನೈತಲ್ಲ 25 ತುಳಸಿ ಎಲೆ ತೊಗೊಳ್ಳೋದು. ಸಣ್ಣ ಮಗು ಇದ್ದಂದ್ರೆ ಏನೈತಲ್ಲ ರೀ, ಈಗ ನಾ ಹೇಳ್ತೀನಿ ಕೇಳ್ರಿ, ಒಂದು ಎವರೇಜ್ನೂ ಹೇಳಿಬಿಟ್ಟಿರ್ತೀನಿ. ನನಗೆ ಈಗ 60 ತನಕ ಆಗ್ಯದಂತ ತಿಳಿರಿ. 60 ತನಕ ಆಗ್ಯದಂದ್ರೆ ನನಗೆ 60 ತುಳಸಿ ಎಲೆ 45 ತುಳಸಿ ಎಲೆ ಹಾಕಿದ್ರೆ ನಾನು ದಕ್ತೀನಿ. ಎಷ್ಟು 25ರಿಂದ 40 ತನಕ ಹಾಕಿರಿ ನಡಿತೈತಿ. 1 ಗ್ಲಾಸ್ ಹಾಲು ಯಾವಾದೇ ಇರೋಲ್ಲಕ್ಕ, ಜಾನುವಾರು ಹಾಲು ಇರಬೇಕು. ಆಡಿದಿರೋಲ್ಲಕ್ಕ, ಆಕಳದಿರೋಲ್ಲಕ್ಕ, ನಮ್ಮ ಎಮ್ಮಿದಿರೋಲ್ಲಕ್ಕ. ಏನು ರೀ ನಮ್ಮ ಕರ್ನಾಟಕದೊಳಗೆ ಯಾವುದೈತಿ ಅದೇ.
ನೀವು ಇಂಗ್ಲೀಷ್ ಮೆಡಿಸಿನ್ ತೊಗೊಂಬರ್ಬೇಡ್ರಿ. ನನ್ನ ಬಲ್ಯಾಕ ಪೌಡ್ರ್ ಎಷ್ಟೋ ಮಂದಿ ನಾನು ಫೋನ್ ಹಚ್ಕೊಂಡು ಕಿರಿಕಿರಿ ಮಾಡ್ತಿರ್ತಾ, ಮುಂದಾದರೂ ಕಿರಿಕಿರಿ ಮಾಡಬೇಡ್ರಿ. ಜ್ವರ ಯಾವುದೇ ಜ್ವರ ಈಗೇನೈತಲ್ರಿ, ಜ್ವರ ಬಂದಿರ್ತದೆ ಅಂತ ಬಳಕ ಒಂದೇ ಜ್ವರ ಬರೋದಿಲ್ಲ. ನಮ್ಮ ಡಾಕ್ಟ್ರ್ ಸಾಹೇಬ್ರ ಬಲ್ಯಾಕ ಭಾಳ ಅದಾವೆ ಜ್ವರಗಳು. ನಾವು ಯಾಕಂದ್ರೆ ಚುಚ್ಚಿ ತಪ್ಪಲ ತಿನ್ನಿಸ್ಕೊಂಡು ಜ್ವರ ತೆಗಿತಿದ್ದೇವೆ ಮೊದಲ. ಜ್ವರ ಯಾವುದೇ ಬರೋಲ್ಯಾಕ, ನಿಮ್ಮ ಟೈಫಾಯ್ಡ್ ಬರೋಲ್ಯಾಕ, ಮತ್ತು ಅದು ಬ್ಯಾನ್ ನೋಸೋದೊಂದು ಬಂದಿರ್ತದೆ ಅದು ಬರೋಲ್ಯಾಕ, ಮತ್ತು ಇದು ರಕ್ತದೊಳಗೆ ಆ ಬಿಳಿ ಕಣ್ಣುಗಳು ಸತ್ತಾವಂದು ಅವರು ತೊಗೋರಿ, ನಾ ಬೇಡ ಅನ್ನೋದಿಲ್ಲ. ಯಾಕಂದ್ರೆ ಈಗ ತೊಗೊಳಿದ್ರೆ ನಾವು ಉಳಿತೇವೆ ಅನ್ನೋದು ನಿಮಗೂ ಒಂದು ಆಸೆ ಇರ್ತೈತಿ, ನಮಗೂ ಒಂದು ಇದು ಇರ್ತೈತಿ. ನಾವು ಮೊದಲು ಕರೋನಾದಾಗ ಕೊಟ್ಟಿದ್ದು ಜ್ವರ ಬರ್ತಿತ್ತು. ಜ್ವರ ಬಂದ್ಗಡೆ ಹಿಂಗೆ ಮೈ ಮೇಲೆ ಹಿಂಗೆ ಮುತ್ತಿ ಮೇಲೆ ಹಿಂಗೆ ಕೈ ಆಡಿಸಿದೆವು ಅಂದ್ರೆ ಅದು ಪೂರಾ ಇದೇ ಜ್ವರ ಐತಿ ಅನ್ನೋದು ನಮ್ಗೆ ಕೂಡ ಆಗ್ತಿತ್ತು. ಅವಾಗಿನ ಕಾಲದಾಗ ಹೆಗ್ಗಣ ಜ್ವರ ಆಗ್ತಿದ್ರು ಅದಕ್ಕೆ. ಅದು ಎಲ್ಲಿ ಈಗಿನ ಡಾಕ್ಟ್ರುಗಳು ನಮ್ಗೆ ಎಲ್ಲರಿಗೂ ಕಳಿಸೇ ಬಿಟ್ರು. ನಾ ಅಂತೂ ಒಂದೂ ಕಳಿಸಿಲ್ಲ. ನಾ ಕಳಿಬಾರ್ದಂತೆ ನಾನು ಎಷ್ಟೋ ಮೀಡಿಯಾದವ್ರು ಬಂದು ಕಿಸಿಂದ ನನಗೆ ಅದು ಆಯಿತು ಇದು ಆಯ್ತು ಅಂದ್ರೆ ನಾ ಬೇಡದೆ. ನಾನು ಇದು ಏನೈತಲ್ಲ ಇಡೋ ಮದ್ದು ಹೊಡೆದೈತಿ, ನಿಮ್ಗೆ ಇದು ಆಗ್ತೈತಿ. ಇದು ಏನೈತಲ್ಲ 25ಲಿಂದ ತುಳಸಿಯಲ್ಲಿ ಕಲ್ಸಕ್ರಿ ಏನೈತಲ್ಲ, ಶುಗರ್ ಇದ್ದವಂಗೆ ಕಲ್ಸಕ್ರಿ ಹಾಕಬೇಡ್ರಿ. ಹಾಕಬೇಡ್ರಿ. ದಾಲ್ಚಿನ್ನಿ ಚಕ್ಕಿ ಒಂದು ಇಷ್ಟು ಅಳತಿ ಇರಬೇಕು ನೋಡ್ರಿ, ಇಷ್ಟು ಅಳತಿ, ಇಷ್ಟು ಇಲ್ಲೈತಲ್ಲ ಪಕ್ಕೈ ತೋರಿಸೋ, ಇಷ್ಟು ಅಳತಿ ದಾಲ್ಚಿನ್ನಿ ಚಕ್ಕಿ. ನನ್ನ ವಯಸ್ಸು 60 ಅಂತ ತಿಳಿರಿ. 60 ಇದ್ದು ಅಂದ್ರೆ 6 ಏಲಕ್ಕಿ ಹಾಕಬೇಕು, ಸಣ್ಣ ಕುಟ್ಟು ಹಾಕ್ಬೇಕು. ಅದ್ರಾಗ 6 ಏಲಕ್ಕಿ ಹಾಕೋದು. ನೀವು ಬೇಸಿನ್ಯಾಗ ಆದರೂ ನೀವು ಏನೈತಲ್ಲ ಬಿಕ್ಕ ತೊಗೊಂಡೇ ನೋಟ್ ಮಾಡ್ಕೊಂಡು ಇಟ್ಕೋರಿ. ಯಾಕಂದ್ರೆ ಉರಿ ಯಾವುದೇ ರೋಗದ ಉರಿ ಬರೋಲ್ಲಾಕಿದು. 6 ಏಲಕ್ಕಿ ಮತ್ತು ಏನೈತಲ್ರಿ ಶುಗರ್ ಇರ್ಲಿಕ್ಕಂದ್ರೆ ಏನು 2 ಅಡಿಕೆ ಅಷ್ಟು 2 ಅಡಿಕೆ ಅಷ್ಟು ಏನೈತಲ್ಲ ಕಲ್ಸಕ್ರಿ ತೊಗೊಳ್ಳೋದು. ನಾ ಮಾಡಿ ಈಗಾದರೂ ನಾನು ಉರಿ ಹೆಚ್ಚಿಗೆ ಬಂದೋದ್ರೆ ನಾನು ತೊಗೊಂಡ್ಬಿಡ್ತೀನಿ. ನಾನು ಏನು ರೀ 5 ಏಲಕ್ಕಿ, 1 ಕರಿಮೆಣಸು, ಹೂ ಇರಬೇಕು. ಅದಕ್ಕೆ ಕರಿಮೆಣಸಕ್ಕೆ ಹೂ ಇರಬೇಕು. 1 ಕರಿಮೆಣಸು ಮತ್ತು 1 ಕರಿಮೆಣಸು. ಇದು ಕರಿಕಾಳು ಅಂತೇವೆ ನಾವು, ಕರಿಮೆಣಸು ಅಂತೇಳಿ. ನಿಮ್ಮ ಕಡೆ ಏನಂತೀರಿ ನಮ್ಮ ಕೂನೆಲ್ಲ, ನಮ್ಮ ಬಿಜಾಪುರ ಡಿಸ್ಟ್ರಿಕ್ದೊಳಗೆ ನಾವು ಕರಿಮೆಣಸು ಅಂತೇವೆ. ಅದಕ್ಕೆ ಕರಿಕಾಳು ಅಂತಾರೆ. ಮಟನ್ದಾಗ ಹಾಕ್ತಾರೆ, ಅದ್ರಾಗ ಹಾಕ್ತಾರೆ, ಊಟದೊಳಗೆ ಹಾಕ್ತಾರೆ, ಖಾರದ ಹಾಕ್ತಾರೆ. ನಮ್ಮ ಕ್ಯಾನ್ಸರ್ಗೆ ಕರಿಮೆಣಸು ಅಂತಿದ್ದೇವೆ ನಾವು. ಕ್ಯಾನ್ಸರ್ ಆಯ್ತು ಅಂದ್ರೆ 1 ಕರಿಮೆಣಸು ತಿನ್ನಿಸಾಕಿಸಿದ್ದೇವೆ. ಮುಂದಿನ ವಿಡಿಯೋದಾಗ ಹಾಕ್ತೀನಿ ಅಂತ. 1 ಕರಿಕಾಳು ಮತ್ತು ಏನೈತಲ್ಲ 1 ಲವಂಗ, ಹೂ ಇರ್ಬೇಕಾದ್ರೆ ಲವಂಗದು ಏನು ರೀ. ಮತ್ತೇನು ದಾಲ್ಚಿನ್ನಿ ಚಕ್ಕೆ ಅಂತೂ ಹೇಳೀನಿ. ಎಷ್ಟು ಐಟಮ್ ಅದು ನೀವು ಒಂದು ಜರ ನೋಡ್ಕೊರಿ. ಮತ್ತು ಅಲ್ಲಿ ಬರ್ಕೊಂಡು ಇಟ್ಕೊಂಡಿದ್ರಿ ಅಂದರು. ಕರಿಮೆಣಸು 1, ದಾಲ್ಚಿನ್ನಿ ಚಕ್ಕೆ 2, ಲವಂಗ 3, ಏನು ರೀ ಏಲಕ್ಕಿ 4. ಇದು ಒಂದು ನಮ್ಮ ಶೇರ್ ಅಂತ ತಿಳ್ಕೊರಿ. ಇದು ನನ್ನ ಇದು ಅಂತ ತಿಳ್ಕೊರಿ. ಇದೊಂದು 5 ಅದು. 1 ಗ್ಲಾಸ್ ಹಾಲು ಮತ್ತು ಏನೈತಲ್ಲ ಕಲ್ಸಕ್ರಿ. ಎದಕ್ಕೆ ಕೊಡ್ಬೇಕಂದ್ರೆ ಶುಗರ್ ಇದ್ದವ್ರು ಕಲ್ಸಕ್ರಿ ಕೊಡಬೇಡ್ರಿ. ಅವು ಶುಗರ್ ಇರಲಾರ್ದವ್ರಿಗೆ ಏನೈತಲ್ಲ 2 ಅಡಿಕೆ ಅಷ್ಟು ಕಲ್ಸಕ್ರಿ. 1 ಗ್ಲಾಸ್ ಆಕಳ ಹಾಲರ ಇರ್ಲಕ್ಕ, ಎಮ್ಮಿದಿರ್ಲಕ್ಕ, ಯಾವುದಿರ್ಲಕ್ಕ ಅದ್ರಾಗ ಹಾಕಿಸಿದ್ದು ಕಳ ಕುದಿಸ್ರಿ. ಕುದಿಸ್ಕಿಸಿಂದ ಅರ್ಬಿಲಿಂದ ಏನು ಇದ್ರಲಿಂದ ಏನೈತಲ್ಲ ಸಾಣಿಗೆಲಿಂದ ಸಾಣಿಸ್ರಿ. ಇವೇನು ಹರಿಯೋದಕ್ಕಿಸಿಂದ ಹಾಗೆ ಎಲೆ ಒಕ್ಕಟ್ರಿ. ಇದು ಏನೈತಲ್ಲ ಉರಿ ನಿಂದಿರ್ಲಿಕ್ಕಂದ್ರೆ ನಾನು ಹೇಳಿದ್ದು ಮಾಡ್ತೀನಿ. 8 ದಿವ್ಸ ಕೊಡ್ರಿ. ಮುಂಜಾಳೊಮ್ಮೆ ಸಂಜೆಗೊಮ್ಮೆ, ಮುಂಜಾಳೊಮ್ಮೆ ಸಂಜೆಗೊಮ್ಮೆ, ಮುಂಜಾಳೊಮ್ಮೆ ಸಂಜೆಗೊಂದು 8 ಸಾರಿ ಕೊಡ್ರಿ. 8 ದಿವ್ಸ ಇದು 8 ಸಾರಿ ಕೊಡ್ರಿ. 8 ಸಾರಿ ಅಂದ್ರೇನು 4 ದಿವ್ಸ ಆತಾವೆ ನಿಮ್ಮ 8 ಸಾರಿ ಕೊಡೋದು. ಹೊಟ್ಟೆ ಒಳಗೆ ಕೊಡೋದು 8 ಸಾರಿ. 1 2 3 4 5 6 7 8 ಇವೇನೈತಲ್ಲ ನಾವು ಕುಡಿದೇವು ಅಂದ್ರೆ 4 ದಿವ್ಸ ಆಗಿರ್ತದೆ. 4 ದಿನದಾಗ ಅಂಥದ್ದೇ ಉರಿ ಇರೋಲ್ಲಕ್ಕದು. ಟೈಫಾಯ್ಡ್ ಇರೋಲ್ಲಕ್ಕ ಮತ್ತು ಯಾವುದೇ ಉರಿ ಇರೋಲ್ಲಕ್ಕ. ಇಲ್ಲ ಬ್ಲಡ್ ಕ್ಯಾನ್ಸರ್ಲಿಂದ ಉರಿ ಬರ್ತಿರ್ತಾವೆ ಕೆಲವೊಂದು ಮಂದಿಗೆ. ಅಂಥವ್ರಿಗೂ ಕೊಟ್ಟರು ಏನು ಇದು ಉಪಯೋಗ ಆಗುವಂಥದ್ದು, ಸುಂದರವಾಗಿ ಆಗುವಂಥದ್ದು, ನಮ್ಮ ಶರೀರಕ್ಕೆ ಸ್ವಚ್ಛ ಇರುವಂಥದ್ದು. ನನ್ನ ಕರ್ನಾಟಕದಿಂದ ನಮ್ಮ ಇದರಲ್ಲಿಂದ ನಾವೊಂದು ವಿಡಿಯೋ ಮಾಡಿಕಿಸಿಂದ ಹಾಕಿರ್ತೀನಿ. ಮುಂದಿನವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಏನೈತಲ್ಲ ನಾ ಹೆಚ್ಚಿಗೆ ನಿಮಗೆ ಹೇಳಲಾರ್ದಂಥದ್ದೇನು ಇದರೊಳಗೆ ಎಷ್ಟೋ ಅದ್ಭುತ ಶಕ್ತಿ ಇದ್ದಿದ್ದು ನಿಮಗೆ ನಾನು ತೋರಿಸೀನಿ ಮತ್ತು ನಾವು ಕೊಟ್ಕೋತ ಬಂದಿದ್ದೆ. ನಾವು ನಿಮಗೆ ಹೇಳ್ತಿರ್ತೀನಿ. ಮತ್ತೇನೈತಲ್ಲ ಮುಂದಿನವ್ರಿಗೆ ಒಬ್ರಿಗೊಬ್ಬರು ಶೇರ್ ಮಾಡೋದಿರ್ರಿ. 2 ಮಾತು ಹೇಳಿಕಿಸಿಂದ ಮುಗಿಸ್ತೀರಿ. ನಮಸ್ಕಾರ.